ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್. ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಷೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ಅರ್ಥವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪ್ರತಿಪದೆಯಿಂದ ಪ್ರಾರಂಭ ಮಾಡಿದ ಬೃಹತಿ ಸಹಸ್ರ ಹಾಗೂ ವಿಷ್ಣು ಸಹಸ್ರನಾಮದ ಸಮನ್ವಯಾತ್ಮಕವಾಗಿರ್ತಕ್ಕಂತಹ ಒಂದು ವಿಶ್ಲೇಷಣೆ 21 ನಾಮಗಳವರೆಗಿನ ವಿವರಣೆವರೆಗೂ ಬಂದಿದೆ. ಇಂತಹ ಸಂದರ್ಭದಲ್ಲಿ ಈಗ 22ನೇ ನಾಮ. ಭಗವಂತನಿಗೆ ಶ್ರೀಮಾನ್ ಎಂದು ಹೆಸರು. ಯಾಕೆ ಇವನನ್ನು ಶ್ರೀಮಾನ್ ಅಂತ ಕರೀಬೇಕು ಅಂದರೆ ಶ್ರೀ ಅಶ್ಯ ಅಸ್ತೀತಿ ಶ್ರೀಮಾನ್. ಮಹಾಲಕ್ಷ್ಮೀ ದೇವಿ ಇವನ ಜೊತೆಯಲ್ಲಿ ಯಾವಾಗಲೂ ಇರ್ತಾಳೆ. ಆದ್ದರಿಂದಾಗಿ ಶ್ರೀಮಾನ್ ಅಂತನ್ನೂ ಒಂದು ಅರ್ಥ. ಹಾಗಾದರೆ ಹೆಂಡತಿಯಿಂದ ಇವನು ಪ್ರಸಿದ್ಧನೇ. ಹಾಗಾದರೆ ಅವಳು ಶ್ರೇಷ್ಠಳೆ ಅಲ್ಲ. ಶ್ರೀ ಅಂತಂದರೆ ಸ್ವರೂಪಭೂತವಾದ ಕಾಂತಿ. ಸ್ವರೂಪವಾದ ಕಾಂತಿ ಭಗವಂತನಿಗಿದೆ. ಲಕ್ಷ್ಮಿ ಇಲ್ಲದೇ ಇದ್ದರೂ ಕೂಡ ಶ್ರೀಮಾನ್ ಅಂತ ಅನಿಸ್ಕೊಳ್ತಾನೆ. ಆದರೆ ಲಕ್ಷ್ಮಿಯ ಮೇಲೆ ಕರುಣೆ ಜಾಸ್ತಿ. ಅವಳನ್ನು ಒಬ್ಬಂಟಿಗಳಾಗಿ ಬಿಡೋದಿಲ್ಲ. ಆ ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇರ್ತಾರೆ ಅಂತ ತಿಳ್ಕೊಂಡಂತಂದರೆ ಕೇವಲ ಲಕ್ಷ್ಮೀ ಪೂಜೆ ಮಾಡಿದ್ರೆ ಗೆಟ್ ಔಟ್, ಪೂಜೆ ತೆಗೆದುಕೊಳ್ಳೋದಿಲ್ಲ ಅಂತಂತಾಳೆ. ಕೇವಲ ವಿಷ್ಣು ಪೂಜೆ ಮಾಡಿದರೆ ಪರಮಾತ್ಮ ಹೇಳ್ತಾನೆ ಗೆಟ್ ಔಟ್, ನಮ್ಮಿಬ್ಬರನ್ನ ಜೊತೆಯಲ್ಲಿ ಪೂಜೆ ಮಾಡಿ. ನಾವಿಬ್ಬರು ಜೊತೆಯಲ್ಲಿ ಬರ್ತೇವೆ. ಅದಕ್ಕೋಸ್ಕರವೇ ಭಾಗವತ ತತ್ವನಿರ್ಣಯದಲ್ಲಿ ಆಚಾರ್ಯರು ಸ್ವರೂಪಶ್ರೀ ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ. ಕೇವಲ ಲಕ್ಷ್ಮಿಯಿಂದ ಅವನು ಲಕ್ಷ್ಮೀಪತಿ ಅಥವಾ ಶ್ರೀಮಾನ್ ಅಂತ ಹೇಳಿ ಪ್ರಸಿದ್ಧನಾಗಿಲ್ಲ ಹೊರತು ಶ್ರೀ ಅಂತಿಕೊಂಡಂತಂದರೆ ಸ್ವರೂಪ ಕಾಂತಿ, ಸ್ವರೂಪಭೂತವಾದ ಅದ್ಭುತ ಸೌಂದರ್ಯ ಪರಮಾತ್ಮನದು. ಅದಕ್ಕೆ ಶ್ರೀ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇನ್ನು ಲಕ್ಷ್ಮಿ ಜೊತೆಗೆ ಇಬ್ಬಿಬ್ಬರು ಡಬಲ್. ಸ್ವರೂಪ ಅದ್ಭುತವಾದ ಸೌಂದರ್ಯ ಮತ್ತು ಮಹಾ ಜಗದ್ದೇಕ ಪರಮಾತ್ಮನ ನಂತರ ಜಗದೇಕ ಸುಂದರಿಯಾಳಾದ ಲಕ್ಷ್ಮೀದೇವಿ ಅವನ ತೊಡೆಯ ಮೇಲೆ ಒಂದು ಕೈಯಿಂದ ಅವನು ಅವಳ ಸೊಂಟವನ್ನು ಬಳಸಿದ್ದಾನೆ, ಅವಳು ತನ್ನ ಕೈಯಿಂದ ಇನ್ನೊಂದು ಸೊಂಟವನ್ನು ಬಳಸಿದ್ದಾಳೆ. ಇಬ್ಬರೂ ಜೊತೆಯಲ್ಲಿರ್ತಕ್ಕಂಥವರು. ಆದ್ದರಿಂದಾಗಿ ಭಗವಂತನಿಗೆ ಶ್ರೀಮಾನ್ ಅಂತ ತಿಳ್ಕೊಂಡಂತೇಳಿ ಹೆಸರು. ಅದನ್ನು ತಿಳಿಸುವಂತಹ ಬೃಹತಿ ಸಹಸ್ರದ ಮಂತ್ರ ಯಾವುದು? ಸ್ವಲ್ಪ ವಿಷಯ ನಿಮಗೆ ಕಠಿಣ ಆಗ್ತಾ ಇದೆಯಲ್ಲ, ಯಾಕೆಂದರೆ ನಾನು ಆರಂಭದಲ್ಲೇ ನೋಡ್ತಾ ಇದ್ದೆ. ಮೊದಲಿನ ನಮ್ಮ 4-5 ದಿವಸ ಭಾಳ ಉತ್ಸಾಹ, ಶ್ರೋತೃಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಈ 3 ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ.
ಅಥವಾ ನನಗೇ ಹೇಳಲಿಕ್ಕೆ ಬರ್ತಾ ಇಲ್ವೋ, ಅಥವಾ ಶ್ರೋತೃಗಳಿಗೆ ಸಮಯ ಇಲ್ವೋ, ಅಥವಾ ವಿಷಯ, ನನಗಂತೂ ವಿಷಯ ಬಹಳ ತೃಪ್ತಿಯನ್ನು ತರ್ತಾ ಇದೆ, ಆನಂದವನ್ನು ತರ್ತಾ ಇದೆ. ಭಗವಂತನ ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ಅವನ ಸೌಂದರ್ಯ, ಅವನ ವೈಶಿಷ್ಟ್ಯವನ್ನು ನೋಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಗ್ತಾ ಇದೆ. ಈ ಶ್ರೀಮಾನ್ ಅಂತನ್ನೋದನ್ನು ತಿಳಿಸೋದಕ್ಕೋಸ್ಕರ ಇರತಕ್ಕಂತಹ ಬೃಹತಿ ಸಹಸ್ರದ ಮಂತ್ರ ಇದೆಯಲ್ಲ, ಆ ಮಂತ್ರ ಈ ರೀತಿಯಾಗಿದೆ: ಸ್ವಸಾರೋ ಮಾತರಿಭ್ವರಿ ರರಿಪ್ರ ಪತಿಮ್ಮೋ ಅಜ್ಞಾನಾಂ ಹಿನ್ವಂತಿ ಶವಸ ವರ್ಧಯಂತಿ ಚ ಧೇನೂನಾಂ ಇಷುಧ್ಯಸಿ. ಹಿಂದಿನ ನರಸಿಂಹ ಮಂತ್ರದ ವೈಶಿಷ್ಟ್ಯವನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು ಬೃಹದ್ದಿವ ಅಂತ ತಿಳ್ಕೊಂಡಂತೇಳಿ ಆ ತರುಣ ಋಷಿಗಳ ಪುತ್ರರು. ಅವರಷ್ಟೇ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಅಂತ ತಿಳ್ಕೊಳ್ಬೇಡಿ. ಅವರು ಕಾಣದ ಮಂತ್ರಗಳು ಕೂಡ ಇವೆ. ಅವರು ಯಾವ ಮಂತ್ರಗಳನ್ನು ಕಂಡಿಲ್ಲ. ಇಂಥ ಅಸಂಖ್ಯ ಮಂತ್ರಗಳಿವೆ. ಯಾವುದು ಪರಮಾತ್ಮನನ್ನು ಯಾವಾಗಲೂ ಹೊಗಳ್ತಾ ಇರ್ತವೆ. ವೇದ ಮಂತ್ರಗಳಿಗೆ ಒಂದು ಹೆಸರಿದೆ, ಮಾತರಿಭ್ವರಿ. ಜಗತ್ತಿನ ತಾಯಿಗಳಾಗಿ ಸಂಪೂರ್ಣ ಜಗತ್ತಿಗೆ ಪೋಷಣೆಯನ್ನು ಕೊಡುವ, ಯಾವ ಜಗತ್ತಿಗೆ? ತತ್ವಜ್ಞಾನದ ಜಗತ್ತಿಗೆ, ವಿಚಾರವಂತರ ಜಗತ್ತಿಗೆ, ಭಗವಂತನನ್ನು ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡಂತೇಳಿ ಉತ್ಸುಕತೆಯಿಂದ ಹೊರಟಿರ್ತಕ್ಕಂಥ ಭಕ್ತರ ಜಗತ್ತಿಗೆ ಯಾವಾಗಲೂ ಪರಮಾತ್ಮನ ಹೊಸ ಹೊಸ ಮಹಿಮೆಗಳನ್ನು ತಿಳಿಸುತ್ತಾ ಅವರನ್ನು ಜ್ಞಾನಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾ ಇರ್ತದೆ, ಪೋಷಣೆ ಮಾಡ್ತಾ ಇರತಕ್ಕಂಥವುಗಳಿಗೆ ಮಾತರಿಭ್ವರಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅಂದರೆ ತಾಯಿಯಂತೆ ಇದ್ದು, ತಾಯಿ ಹೇಗೆ ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು ಆ ರೀತಿಯಾಗಿ ಪರಮಾತ್ಮನ ಹೊಸ ಹೊಸ ರೂಪಗಳನ್ನು ತಿಳಿಸ್ತಕ್ಕಂತಹ ಆ ಮಂತ್ರಗಳೇನಿವೆ, ವೇದ ಮಂತ್ರಗಳೇನಿವೆ, ಅವುಗಳಿಗೆ ಮಾತರಿಭ್ವರಿ ಸತತವಾಗಿ ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇರ್ತದೆ. ಹಯಗ್ರೀವ ದೇವರ ಮುಖದಿಂದ ಪ್ರತಿ ಕ್ಷಣಕ್ಕೂ ಕೂಡ ಆ ವೇದಗಳು ಹೊರಡ್ತಾ ಇರ್ತದೆ. ಆ ಪರಮಾತ್ಮನು ಆ ವೇದಗಳನ್ನು ತನ್ನ ಬುದ್ಧಿಸ್ಥರಾಗಿಟ್ಟುಕೊಂಡು ಹೊಸ ಸೃಷ್ಟಿಯ ಆರಂಭದಿಂದ ಹೇಗೆ ಶ್ವಾಸೋಚ್ಛ್ವಾಸ ನಿರಾಸವಾಗಿ ನಡೆಯಬೇಕು, ಆ ರೀತಿಯಾಗಿ ನಿರಾಯಾಸವಾಗಿ ಅನಂತ ವೇದ ಮಂತ್ರಗಳನ್ನು ಪರಮಾತ್ಮ ಹಯಗ್ರೀವ ರೂಪದಿಂದ ಉಚ್ಚಾರಣೆ ಮಾಡ್ತಾ ಇರ್ತಾನೆ. ಆ ವೇದ ಮಂತ್ರಗಳು ಹೇಗಿವೆ? ಹರಿಪ್ರಾಹ, ಪಾಪರಹಿತ, ಪಾಪರಹಿತವಾಗಿವೆ. ಆನಂತರ ಪ್ರಾಹ, ನೀರಿನಂತೆ ತೃಪ್ತಿದಾಯಕವಾಗಿವೆ. ದೋಷರಹಿತವು ಮತ್ತು ತೃಪ್ತಿದಾಯಕಗಳು ಆಗಿರ್ತಕ್ಕಂತಹ ವೇದ ಮಂತ್ರಗಳಿಗೆ ವೇದದ ಶಬ್ದಗಳಲ್ಲಿ, ವೇದದ ಭಾಷೆಯಲ್ಲಿ ಹರಿಪ್ರಾಹ ಅಂತ ತಿಳ್ಕೊಂಡು ಹೇಳಿ ಕರೀತಾರೆ. ಇವು ಏನು ಮಾಡ್ತೇವೆ? ಹಿನ್ವಂತಿ, ಸತತವಾಗಿ ಪರಮಾತ್ಮನನ್ನು ಸಂತೋಷಪಡಿಸೋದಕ್ಕೋಸ್ಕರ ವೇದಾಭಿಮಾನಿನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರ್ತಾಳೆ.
ಅವನನ್ನು ಸಂತೋಷಪಡಿಸ್ತಾ ಇರ್ತಾಳೆ. ಈ ರೀತಿಯಾಗಿ ವೇದ ಮಂತ್ರಗಳನ್ನು ಉಚ್ಚರಿಸುವ ಏನು ವೇದಾಧ್ಯಯನಕಾರರಿದ್ದಾರೆ, ವೇದಾಧ್ಯಾಯಿಗಳಿದ್ದಾರೆ, ಅಂಥವರಿಗೆ ಶವಸ ವರ್ಧಯಂತಿ ಚ. ಸಂಸ್ಕೃತದಲ್ಲಿ ಶವಸ್ ಅಂದರೆ ಶವ ಅಲ್ಲ, ಶವಸ್ ಅಂದರೆ ಬಲ ಮತ್ತು ಕಾಂತಿ ಅಂತ ಅರ್ಥ. ಬಲ ಅಂತ ಸಂಪತ್ತು ಅಂತ ಅರ್ಥ. ಬಲ ಮತ್ತು ಕಾಂತಿಯನ್ನು ಕೊಟ್ಟು ಆ ವೇದ ಪಾಠಗಳಿಗೆ ಇನ್ನೂ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತವೆ. ಅಷ್ಟೇ ಅಲ್ಲ, ಇಂದ್ರಂ ಶ್ರೀಮಂತಂ ಇಂದ್ರಂ, ಜಗತ್ಸ್ವಾಮಿಯಾಗಿರ್ತಕ್ಕಂಥ ಇದು ಐಶ್ವರ್ಯ ಪರಮೈಶ್ವರ್ಯದಿಂದ ಕೂಡಿದ ಭಗವಂತನನ್ನು ಜಗತ್ತಿಗೆ ತಿಳಿಸಿಕೊಡ್ತಾ ಇರ್ತಾರೆ. ಪ್ರಕಾಶಯಂತೆ ಶವಸ ವರ್ಧಯಂತಿ ಚ ತಥಾ ಸ್ವಸಾರೋ ಮಾತರಿಬ್ಬರಿ ಅರಿಪ್ರಾಹ. ಯಾಕೆ ವೇದಗಳಿಗೆ ಸಾಮರ್ಥ್ಯ ಎಲ್ಲಿಂದ ಬಂತು? ಪತಿಮ್ಮೋ ಅಜ್ಞಾನಾಂ, ನಾಶರಹಿತವಾದಂಥ ವೇದಗಳಿಗೆ ಸ್ವಾಮಿಯಾದ ವಾಯುದೇವರು ಕೂಡ ಈ ವೇದಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೇರಣೆ ಮಾಡ್ತಾ ಇರೋದರಿಂದಾಗಿ ಆ ವೇದಗಳು ನಮ್ಮನ್ನು ಜ್ಞಾನವೆಂಬ ಆಹಾರ ಕೊಟ್ಟು ಪೋಷಣೆ ಮಾಡ್ತವೆ. ಸ್ವತಃ ದೋಷರಹಿತಗಳಾಗಿವೆ, ತೃಪ್ತಿದಾಯಕಗಳಾಗಿವೆ, ಪರಮಾತ್ಮನನ್ನು ಸತತವಾಗಿ ಸಂತೋಷ ಕೊಡ್ತಕ್ಕಂಥವುಗಳಾಗಿವೆ. ವೇದಾಧ್ಯಯನ ಕರ್ತೃಗಳನ್ನು ಬಲ ಮತ್ತು ಸಂಪತ್ತಿಯಿಂದ ಶವಸ ವರ್ಧಯಂತಿ ಬೆಳೆಸುತ್ತಾ ಇವೆ. ಯಾಕೆ? ಯತಃ ಅಜ್ಞಾನಾಂ ಪತಿ, ವಾಯುದೇವರು ನಿನ್ನ ಮಹತ್ವವನ್ನು ಶ್ರೇಷ್ಠತ್ವವನ್ನು ಪ್ರಕಾಶನಗೊಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ವಾಯುದೇವರಿಗೆ ಧೇನೂನಾಂ ವಿಶುದ್ಧಸಿ, ಪರಮಾತ್ಮ ನೀನು ಬತ್ತಳಿಕೆಯಂತೆ ಆಶ್ರಯದಾತನಾಗಿದ್ದೆ. ಶ್ರೀ ಅಂತಿಕೊಂಡಂತಂದರೆ ವೇದಗಳು ಪರಮಾತ್ಮನ ವಿಶಿಷ್ಟ ಮಹಿಮೆಗಳನ್ನು ಪ್ರತಿ ಕ್ಷಣದಲ್ಲಿಯೂ ಜಗತ್ತಿಗೆ ತಿಳಿಸುತ್ತಾ ಹಯಗ್ರೀವ ರೂಪಿಯಾದ ಪರಮಾತ್ಮನ ಮುಖದಿಂದ ಹೊರಟು ಯಾವಾಗಲೂ ಭಗವಂತನ ವಿಶೇಷ ಮಹಿಮೆಗಳನ್ನು ವ್ಯಕ್ತಪಡಿಸುತ್ತವೆ. ಕಲ್ಪನೆ ಮಾಡಿಕೊಳ್ಳಿ. ಭಗವಂತನ ಜೊತೆಯಲ್ಲಿ ಹುಟ್ಟಿದ ಅಂತಂದರೆ ಎಂದಿನಿಂದ ಪರಮಾತ್ಮ ಇದ್ದಾನೆ, ಹಾಗೆ ಅವತ್ತಿನಿಂದಲೂ ಅನಾದಿಗಳಾಗಿರ್ತಕ್ಕಂತಹ ಸ್ವಸಾರ ಪರಮಾತ್ಮನ ಜೊತೆಯಲ್ಲಿ ಜಗತ್ತೋ ಜಾಮಯೋ ಯಸ್ಮಾತ್ ಸಹ ತಾಭಿರ್ವಿವರ್ಧತೆ ಅಂತಕ್ಕಂತಹ ವೇದಮಂತ್ರ ಸಹತಾಭಿರ್ವಿವರ್ಧತೆ, ಪರಮಾತ್ಮನ ಜೊತೆಯಲ್ಲಿ ಸೃಷ್ಟಿಯಲ್ಲಿ ಪರಮಾತ್ಮ ಜಗತ್ತಿಗೆ ಹಯಗ್ರೀವ ರೂಪದಿಂದ ಪ್ರಕಟನಾದದ್ದರಿಂದ ದಿವಸದಿಂದ ಆ ಹಯಗ್ರೀವ ದೇವರ ಮುಖದಿಂದಲೇ ಅಭಿವೃದ್ಧಿ ಹೊಂದಿ ಜಗತ್ತಿಗೆ ತಾಯಿಯಂತೆ ಜ್ಞಾನಾಮೃತವನ್ನು ಕೊಟ್ಟು ದೋಷರಹಿತಗಳಾಗಿ ತೃಪ್ತಿದಾಯಕಗಳಾಗಿ ಸ್ತೋತ್ರ ಮಾಡ್ತಾ ಪರಮಾತ್ಮನನ್ನು ಸಂತೋಷಪಡಿಸ್ತಕ್ಕಂಥವುಗಳು ವೇದ ಮಂತ್ರಗಳು. ನೋಡಿ, ವೇದ ಮಂತ್ರಗಳಿಗೆ ಎಷ್ಟು ಮಹತ್ವ ಇದೆ. ಇಂಥ ವೇದ ಜಗತ್ತಿಗೆ ಯಾರಿಗೆ ಸಿಕ್ಕಿದೆ ಹೇಳಿ? ಇಂಥ ವೇದ ಮಂತ್ರ ಯಾರಿಗೆ ಸಿಕ್ಕಿದೆ?
ಜಗತ್ತಿನಲ್ಲಿ ಯಾರಿಗೂ ಸಿಗಲಿಲ್ಲ. ಉಳಿದ ಜಗತ್ತಿಗೆ ಸಿಕ್ಕಿರ್ತಕ್ಕಂತಹ ಭಗವಂತನ ಸಂದೇಶಗಳು ದೇವದೂತರಿಂದ ಸಿಕ್ಕಿವೆ. ನಮಗೆ ಪರಮಾತ್ಮನಿಂದಲೇ, ಸಾಕ್ಷಾತ್ ದೇವರಿಂದಲೇ ಸಿಕ್ಕಿವೆ. ಅಪೌರುಷೇಯವಾಗಿರ್ತಕ್ಕಂಥ ಅನಂತ ವೇದಗಳು, ಪರಮಾತ್ಮನ ಮಹಿಮೆಗಳನ್ನು ಅಭಿವ್ಯಕ್ತಗೊಳಿಸುವ ವೇದಗಳು ನಮಗೆ ಅನಾದಿ ಕಾಲದಿಂದ ಸಿಕ್ಕಿವೆ. ಇಂತಹ ನಾವು ಬಹಳ ಸಿರಿವಂತರು. ಜ್ಞಾನದಿಂದ ಸಿರಿವಂತಿಕೆ ನಮಗೆ ಎಷ್ಟಿದೆ ಅಂತ ತಿಳ್ಕೊಂಡು ಅಂತಂದರೆ, ಇಷ್ಟು ಸಿರಿವಂತಿಕೆ ಯಾರಿಗೂ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆದರೆ ನಮ್ಮಂಥ ದರಿದ್ರರು ಬೇರೆ ಯಾರೂ ಇಲ್ಲ. ಯಾಕೆ ನಾವು ವೇದಾಧ್ಯಯನ ಮಾಡೋದಿಲ್ಲ, ಒಂದು ಸಂಧ್ಯಾವಂದನೆಯ ಮಂತ್ರವನ್ನು ಸರಿಯಾಗಿ ಹೇಳೋದಿಲ್ಲ. ಎಲ್ಲೊಂದು 10% ಜನ ಹೇಳ್ತಿದ್ರೆ ಹೇಳ್ಬೋದು. 90% ಜನರು ಸಂಧ್ಯಾವಂದನೆ ಮಾಡೋ 90% ಜನರು ಸಂಧ್ಯಾವಂದನೆಯ ಮಂತ್ರಗಳನ್ನು ಕೂಡ ಸ್ಪಷ್ಟವಾಗಿ ಹೇಳೋದಿಲ್ಲ. ಏನೋ ಕೊಡ್ತಾರೆ, ಆಚಮನ ಮಾಡ್ತಾರೆ, ಅರ್ಗೆ ಬಿಡ್ತಾರೆ, ಓಂ ಭೂರ್ಭುವಸ್ಸು ಅಂತಂತಾರೆ, ಎದ್ದು ಹೋಗ್ಬಿಡ್ತಾರೆ. ಒಂದೊಂದು ಮಂತ್ರಗಳಲ್ಲಿ, ಒಂದೊಂದು ಕ್ರಿಯೆಯಲ್ಲಿ ಒಂದು ವಿಶಿಷ್ಟತೆ ಇದೆ. ಇವಾಗ ಮರಾಠಿಯಲ್ಲಿ ನಂದೊಂದು ಸಂಧ್ಯಾವಂದನೆಯ ರೆಕಾರ್ಡ್ ಇದೆ. ನಿಮಗೆ ಕಳಿಸೋದಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಅದು ಉಪಲಬ್ಧ ಇದೆ. ಒಂದು ಭಾಗ ಉಳಿದಿದೆ, ಮುಗಿತಾ ಬಂದಿದೆ. ಒಂದು ಪ್ರವಚನ ಉಳಿದಿದೆ, ಅದನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಾಯುದೇವರು ಕೂಡ ಈ ವೇದಮಾತೆಯಾದ ವೇದಾಭಿಮಾನಿಯಾಗಿಂಥ ಮಹಾಲಕ್ಷ್ಮಿಯ ಆಜ್ಞೆಯಿಂದ ಈ ವೇದಗಳನ್ನು ಜಗತ್ತಿನಲ್ಲಿ ಪ್ರತಿ ಕ್ಷಣ ಪ್ರಕಟಿಸ್ತಾ ಇದ್ದಾರೆ. ಅಂತಹ ವಾಯುದೇವರಿಗೂ ವೇದಗಳಿಗೂ ಪರಮಾತ್ಮ ನೀನು ಆಶ್ರಯನಾಗಿದ್ದಿ. ಧೇನೂನಾಂ ವಿಶುದ್ಧ್ಯಸಿ, ಧೇನೂನಾಂ ವೇದಮಂತ್ರಾಣಾಂ ಈಶುದ್ಧೀವತ ಆಶ್ರಯದಾತ ಅಸ್ಸಿ. ಬತ್ತಳಿಕೆಯಂತೆ ಆಶ್ರಯದಾತನಾಗಿದ್ದೆ. ಆದ್ದರಿಂದಾಗಿ ನೀನು ಶ್ರೀಮಾನ್. ಶ್ರೀ ನಿನ್ನ ಜೊತೆಯಲ್ಲಿಯೇ ಇರುವ, ಅಂದರೆ ಅನಾದಿ ನಿತ್ಯವಾದ, ಜಗತ್ತಿಗೆ ತಾಯಿಯಂತೆ ಜ್ಞಾನಾಮೃತವನ್ನು ಕುಡಿಸುವ, ತೃಪ್ತಪಡಿಸುವ, ದೋಷರಹಿತವಾಗಿ, ಆನಂತರ ಓದುಗರ ಮನಸ್ಸನ್ನು ತೃಪ್ತಪಡಿಸುವ, ವೇದಾಧ್ಯಯನ ಮಾಡ್ತಕ್ಕಂಥವರಿಗೆ ಬಲ ಸಂಪತ್ತಿಗಳನ್ನು ಕೊಡುವ ವಾಯುದೇವರಿಂದ ಪ್ರೇರಿತರಾದ ಅಂಥ ವಾಯುದೇವರಿಗೆ ಆಶ್ರಯದಾತನಾದ ನೀನು ಆ ಶ್ರೀ ಅಂತನ್ನುವ ವೇದಗಳಿಗೆ ಪತಿಯಾಗಿದ್ದಿ. ಆ ವೇದಗಳಿಂದ ಯುಕ್ತನಾಗಿದ್ದಿ. ಜೊತೆಯಲ್ಲಿ ವೇದಗಳನ್ನು ನಿನ್ನ ಜೊತೆಯಲ್ಲೇ ತೆಗೆದುಕೊಂಡು ಬಂದವನಾಗಿದ್ದಿ. ಆದ್ದರಿಂದ ಶ್ರೀಮಾನ್. ಪರಮಾತ್ಮನಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಕಾಂತಿ ಇದೆ ಅಂತ ಅನ್ನೋದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ. ಶ್ರೀ ಅಂತಂದರೆ ಪರಮಾತ್ಮನ ಅತಿ ಸುಂದರವಾದ ರೂಪ. ಆ ನಂತರ ಅವನ ಜೊತೆಯಲ್ಲಿದ್ದದರಿಂದಾಗಿ ಲಕ್ಷ್ಮೀದೇವಿ ಕೂಡ ಶ್ರೀ ಅಂತ ಅನಿಸ್ಕೊಂಡ್ಳು. ಯಾಕೆ ಅವಳು ಕೂಡ ಭಗವಂತನ ನಂತರ ಜಗದೇಕ ಸುಂದರಿ. ಲಕ್ಷ್ಮಿಯಿಂದ ಪರಮಾತ್ಮ ಸುಂದರನಲ್ಲ, ತನ್ನ ಸ್ವಾಭಾವಿಕವಾಗಿರ್ತಕ್ಕಂಥ ಸೌಂದರ್ಯದಿಂದ ಸುಂದರನಾಗಿ ಜಗದೇಕ ಸುಂದರಿಯಾದ ಲಕ್ಷ್ಮಿಯನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡಿದ್ದಾನೆ. ನಮಗೆ ಬಹಳ ಜನರು ತಕರಾರು ಮಾಡ್ತಾರೆ. ಹೆಂಡತಿ 4 ಜನರ ಎದುರಿನಲ್ಲಿ ಹೆಂಡತಿ ಜೊತೆಗೆ ಸರಸಲ್ಲಾಪ ಆಡಬೇಡಿ ಅಂತ ಹೇಳ್ಕೊಂಡು. ಆದರೆ ನಿಮ್ಮ ಹಿಂದೂಗಳ ದೇವತೆಗಳು ಪರಮಾತ್ಮ ಲಕ್ಷ್ಮೀ ಜೊತೆಗೇ ಇದ್ದಾನೆ.
ಕಾಲು ಚಾಚ್ಕೊಂಡು ಕೂತ್ಕೊಂಡಿದ್ದಾನೆ, ಕಾಲು ಒತ್ತಾ ಇದ್ದಾಳೆ. ಇದನ್ನು ಪೂಜೆ ಮಾಡ್ತೀರಲ್ಲ ನೀವು? ನಾನು ನನ್ನ ಹೆಂಡತಿ ಕಾಲು ಹೊತ್ತು ಫೋಟೋ ಕೊಟ್ಟು ನಿಮಗೆ ಕಳಿಸಿದರೆ ಪೂಜೆ ಮಾಡ್ತೀರ? ಹುತ್ತಿದ್ದೇನೋ ಅಂತ ಬೈತೀರಿ. ಬ್ರಹ್ಮದೇವರು ಒಬ್ಬರಲ್ಲ ಇಬ್ಬರಲ್ಲ 3 ಜನ ಹೆಂಡತಿಯ ಜೊತೆ ಕೂತ್ಕೊಂಡಿದ್ದಾರೆ. ಗಾಯತ್ರಿ, ಸಾವಿತ್ರಿ, ಸರಸ್ವತಿ. ವಾಯುದೇವರು ಭಾರತೀಯನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ರುದ್ರದೇವರು ಪಾರ್ವತಿಯನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ಈ ದೇವರು ಮಾತ್ರ ತೊಡೆಯನ್ನು, ಹೆಂಡತಿ ಮೇಲೆ ತೊಡೆಯನ್ನು ಕೂಡಿಸ್ಕೊಳ್ಬೋದು. ನಾವ್ಯಾಕೆಲ್ಲ? ಯಾಕೆ ನಾವು ಹೆಂಡತಿಯನ್ನು ಪ್ರೀತಿ ಮಾಡಬಾರ್ದೇನು? ಅದಕ್ಕೆ ನಮ್ಮ ಶಾಸ್ತ್ರ ಹೇಳ್ತದೆ, ಇವರು ಅನಾದಿ ದಂಪತಿಗಳು. ಇವರು ಹೆಂಡತಿಯರು ಚೇಂಜ್ ಆಗೋದಿಲ್ಲ, ಈ ಗಂಡ ಚೇಂಜ್ ಆಗಂಗಿಲ್ಲ. ನಮ್ಮಲ್ಲಿ ಹಾಗಿಲ್ಲ. ಅನಾದಿ ದಂಪತಿಗಳು ನಮ್ಮಲ್ಲಿ ಭಾಳ ಕಡಿಮೆ. ದೇವತೆಗಳಲ್ಲಿದ್ದಾರೆ, ಋಷಿಗಳಲ್ಲಿದ್ದಾರೆ, ಚಕ್ರವರ್ತಿಗಳಲ್ಲಿರಬಹುದು. ನಮಗೆ ಮುಂದಿನ ಹೆಂಡತಿಗೆ ಯಾರು ಹೆಂಡ್ತಿಯೋ ಯಾವ ಗಂಡನೋ ಯಾರಿಗೂ ಗೊತ್ತು. ಆ ರೀತಿ ಉಪಾಸನ ಮಾಡಿದರೆ ಆಗ್ಬೋದೇನೋ ಏನೋ ಗೊತ್ತಿಲ್ಲ. ಮತ್ತು ಈ ದೇವತೆಗಳು ನಮ್ಮಂತೆ ವಿಕೃತವಾದ ಕಾಮನೆಗಳಿಂದ ಯುಕ್ತರಾಗಿಲ್ಲ. ಲಕ್ಷ್ಮಿಯನ್ನು ಪರಮಾತ್ಮ ಜೊತೆಯಲ್ಲಿ ಇಟ್ಟುಕೊಂಡದ್ದು ನಿಮಗೆ ಪೋಷಕವಾದ ವೇದಾಭಿಮಾನಿನಿ ಅನ್ನ ಆಶ್ರಯ ಕೊಟ್ಟು ನಿಮಗೆ ಉಪಕಾರ ಮಾಡ್ತಾ ಇದ್ದೇನೆ ಅಂತ ಅನ್ನೋದನ್ನು ತೋರಿಸ್ಕೊಡ್ತಾನೆ. ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮದೇವರು ನಿಮಗೆ ಜೀವನದ ಜೊತೆಗೆ ವಿದ್ಯೆಯನ್ನು ಕೂಡ ಕೊಡ್ತೇನೆ ಅಂತ ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರ ಸರಸ್ವತಿ, ಸಾವಿತ್ರಿ, ಗಾಯತ್ರಿ, ಸರಸ್ವತಿಯರನ್ನು ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ. ವಾಯುದೇವರು ನಿಮ್ಮ ದಂಪತಿಗಳಲ್ಲಿ ಪ್ರೀತಿ ಹುಟ್ಟಿಸುವವರೇ ನಾವು, ವಾಯು ಮತ್ತು ರೈ ರೂಪದಿಂದ. ಗಂಡ ಹೆಂಡತಿಯರಲ್ಲಿ ಪ್ರೀತಿ ಇಲ್ಲ ಅಂತಕೊಂಡಂತಂದರೆ ವಾಯುದೇವರ ಅನುಗ್ರಹ ಅವರ ಮೇಲೆ ಇಲ್ಲ, ಭಾರತೀ ದೇವಿಯ ಅನುಗ್ರಹ ಇಲ್ಲ ಅಂತಕೊಂಡಂತ ಹೇಳ್ತಾರೆ. ಹಗಲು ರಾತ್ರಿಗೆ ಅಭಿಮಾನಿಯಾಗಿ ಗಂಡ ಹೆಂಡತಿಯರಲ್ಲಿ ಪ್ರೀತಿ ಹುಟ್ಟಿಸಿ ಅವರ ದೇಹ ಸಂಬಂಧದಿಂದ ಹೊಸ ಸೃಷ್ಟಿಯನ್ನು ಮಾಡಿಸುವವರೇ ವಾಯುಭಾರತೀಯರು. ಶುಕ್ಲದಲ್ಲಿ ವಾಯುದೇವರನ್ನು, ಶೋಣಿತದಲ್ಲಿ ಭಾರತೀ ದೇವಿಯನ್ನು ಕಾಣಬೇಕು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಸಹ್ಯ ಪಡ್ತಕ್ಕಂಥ ಸಂದರ್ಭ ಇಲ್ಲ. ತಿರಸ್ಕಾರ ಮಾಡ್ತಕ್ಕಂಥ ಸಂಬಂಧವೂ ಕೂಡ, ಸಂದರ್ಭವೂ ಕೂಡ ಇಲ್ಲ ಅಂಥೇಳಿ ಷಟ್ಪ್ರಶ್ನೋಪನಿಷತ್ತು ನಿಮ್ಮ ಪೋಷಣೆಗಾಗಿ ನಾವು ಜೊತೆಯಲ್ಲಿದ್ದೇವೆ. ಪರಮಾತ್ಮ 36,000 ರೂಪದಿಂದ ನಮ್ಮ ಬಲನಾಡುಗಳಲ್ಲಿದ್ದು ನಮ್ಮ ಎಡಭಾಗದಲ್ಲಿ 36,000 ರೂಪದಿಂದ ಸ್ತ್ರೀ ರೂಪದಿಂದ, ನಿನ್ನೆ ಹೇಳಿದಂತೆ ಪುರುಷ ಪ್ರಕೃತಿ ಜೊತೆಯಲ್ಲಿರ್ತಕ್ಕಂಥವು. ಪ್ರಕೃತಿಯ ಮುಖಾಂತರ ಪುರುಷ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಚೇತನ ಪ್ರಕೃತಿ ಅಭಿಮಾನಿಯಾದಂಥ ಮಹಾಲಕ್ಷ್ಮೀ ದೇವಿಯ ಜೊತೆಯಲ್ಲಿ ಅವಳ ಕಡೆಯಿಂದ ಸೃಷ್ಟಿ ಮಾಡಿಸ್ತಾನೆ. ಬ್ರಹ್ಮದೇವರು ಸರಸ್ವತಿ ಕಡೆಯಿಂದ ಜ್ಞಾನ ಕೊಡುತ್ತಾರೆ. ಹೀಗಾಗಿ ಅವರನ್ನು ಈ ಅರ್ಥದಲ್ಲಿ ಜೊತೆಯಲ್ಲಿ ಚಿಂತನೆ ಮಾಡಬೇಕೇ ಹೊರತು ಹೆಂಡತಿನ ಬಿಟ್ಟಲಾಗಲಾರದಂಥ ಕಾಮಿಗಳು ಅಂತಿಕೊಂಡಂಥ ಅಭಿಪ್ರಾಯ ಸರ್ವತಾ ಇಲ್ಲ. ಜಗತ್ತಿನಲ್ಲಿ
ಭಾರತದಲ್ಲಿ, ವೇದದಲ್ಲಿ, ಮನುಸ್ಮೃತಿಯಲ್ಲಿ ಸ್ತ್ರೀಯರಿಗೆ ಬಹಳ ತಿರಸ್ಕಾರ ಮಾಡಿದ್ದಾರೆ ಅಂತ ದುಷ್ಪ್ರಚಾರ ನಡೆದಿದೆ. ಭಾರತದಲ್ಲಿ ಸ್ತ್ರೀಯರಿಗೆ ಫ್ರೀಡಮ್ ಇಲ್ಲ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಮಾತೃದೇವೋಭವ ಮೊದಲು. ನಮ್ಮ ದೇಶದಲ್ಲಿ ಹೆಂಡತಿಯನ್ನು ಲಕ್ಷ್ಮಿಯಂತೆ ಮನೆಯಲ್ಲಿ ಸ್ವಾಗತ ಮಾಡಿಸ್ಕೊಳ್ತೇವೆ. ನಮ್ಮ ದೇಶದಲ್ಲಿ ಭೋಗದ ವಸ್ತು ಅಲ್ಲ ಹೆಂಡತಿ. ಆದರೆ ಸಾಧಾರಣ 18ನೇ 19ನೇ ಶತಮಾನದಿಂದ ಹೆಂಡತಿಯನ್ನು ಕೀಳಾಗಿ ಕಾಣುವುದು, ಹೆಂಡತಿಗೆ ಬೈಯೋದು, ಹೆಂಡತಿಗೆ ಹೊಡೆಯೋದು, ಹೆಂಡತಿಯನ್ನು ತಿರಸ್ಕಾರ ಮಾಡೋದು, ಹೆಂಡತಿಗೆ ಅತ್ತೆ ಗಂಡ ಕೂಡಿ ಟೀಕೆ ಮಾಡ್ತಾ ಇರೋದು, ಇದು ನಮ್ಮ ಸಂಸ್ಕೃತಿ ಅಲ್ಲ. ಇದು ನಾಲ್ಕು ಹೆಂಡತಿಯನ್ನು ಇಟ್ಟುಕೊಂಡು ಅವರು ಕೇವಲ ಭೋಗದ ವಸ್ತು. ಸ್ವಲ್ಪ ಬಿಸಿಯಾಗದ ಬೆಚ್ಚಗಿನ ಚಾ ತಂದರೆ ತಲಾಕ್ ಅಂತ ತಿಳ್ಕೊಂಡು ಅಂಥೇಳಿ ಬಿಡುವ ಸಂಸ್ಕೃತಿ ಅಂತ ಏನಿದೆ, ಆ ಸಂಸ್ಕೃತಿಯ ಆಳ್ವಿಕೆಗೆ ಒಳಗಾಗಿ ನಾವು ಕೂಡ ಅದೇ ಸಾಮಂತಿ ಪ್ರವೃತ್ತಿಯಿಂದ ಹೆಣ್ಣು ಮಕ್ಕಳನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳೆದು ಬಂತು. ಹೆಣ್ಣು ಮಗಳಿಗೆ ರಕ್ಷಣೆ ಬೇಕು, ಅದಕ್ಕೋಸ್ಕರ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ತಿಳ್ಕೊಂಡು ಅಂತ ಹೇಳಿದ ಮನುಸ್ಮೃತಿಕಾರ ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಯತ್ರ ಹಿತಾಸ್ತು ನ ಪೂಜ್ಯಂತೆ ಸರ್ವೇ ತತ್ರ ಅಫಲಾಹ ಕ್ರಿಯ ಅಂತ ತಿಳ್ಕೊಂಡಂತೇಳಿ. ಸ್ತ್ರೀಯರಿಗೆ ಮಾನ ಇಲ್ಲದೇ ಇದ್ದರೆ ಆ ಮನೆಯಲ್ಲಿ ಸುಖ ಶಾಂತಿ ಇರೋದಿಲ್ಲ. 24 ತಾಸು ಅಸಮಾಧಾನ, ಕಣ್ಣೀರು. ಯಾವ ಮನದಲ್ಲಿ ಹೆಣ್ಣು ಮಕ್ಕಳ ಕಣ್ಣೀರು ಬೀಳ್ತದೆ ಯಾವ ಮನೆಯಲ್ಲಿ, ಆ ಮನೆಯ ಸುಖ ಶಾಂತಿ ಹೊರಟೋಗ್ಬಿಡ್ತದೆ. ನಮ್ಮ ವೇದಗಳು ಸ್ತ್ರೀಯರಿಗೆ ಬಹಳ ಮಹತ್ವ ಕೊಟ್ಟಿವೆ. ಇದರ ಅರ್ಥ ಗಂಡನನ್ನು ತಿರಸ್ಕಾರ ಮಾಡುವ ಅಧಿಕಾರ ಕೊಟ್ಟಿದೆ ಅಂತಲ್ಲ. ಗಂಡನಿಗೆ ಬಹಳ ಮಹತ್ವ ಅಂದರೆ ಹೆಂಡತಿಯನ್ನು ತಿರಸ್ಕಾರ ಮಾಡುವ ಅಧಿಕಾರ ಕೊಟ್ಟಿದೆ ಅಂತಿಲ್ಲ. ಪರಸ್ಪರ ಪ್ರೀತಿ. ಅದಕ್ಕೋಸ್ಕರ ಅರ್ಧ ನಾರಿ ನರೇಶ್ವರ. ನಿಮ್ಮ ಅರ್ಧ ಶರೀರವನ್ನು ನೀವು ತಿರಸ್ಕಾರ ಮಾಡ್ತೀರಾ, ನಿಮ್ಮ ಅರ್ಧ ಶರೀರಕ್ಕೆ ಊಟಕ್ಕೆ ಹಾಕೋದಿಲ್ಲ ನೀವು. ಡಾಕ್ಟರ್ಗೆ ಹೇಳಿ ನನ್ನ ಬಲಭಾಗಕ್ಕೆ ಮಾತ್ರ, ನನ್ನ ಬಲ ಹಾರ್ಟಿಗೆ ಮಾತ್ರ ಎಲ್ಲ ಅನುಕೂಲತೆ ಸಿಗಲಿ, ಎಡಕ್ಕೆ ಏನೂ ಸಿಗಬಾರ್ದು. ಎಡಭಾಗ ಪ್ಯಾರಲೈಟಿಕ್ ಆದರೆ ನೀವು ಜೀವಂತ ಉಳಿಯೋದಿಲ್ಲ. ಬಲಭಾಗ ಆದರೆ ಸ್ವಲ್ಪ ದಿವಸ ಇದ್ದರೂ ಇರ್ಬೋದು ನೀವು. ಎಡಭಾಗ ನನ್ನ ಹೆಂಡತಿ, ಅರ್ಧಾಂಗಿನಿ ಅಂತನ್ನುವ ನಮ್ಮ ಹೇಳುವ ಶಾಸ್ತ್ರ ಹೆಂಡತಿಯನ್ನು ದೂಷಿಸಬೇಕು, ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ಎಂದಾದರೂ ಹೇಳ್ತದೆಯಾ? ಇಲ್ಲ. ಭಾರತೀಯ ಸಂಸ್ಕೃತದಲ್ಲಿ ಸ್ತ್ರೀಯರಿಗೆ ಸ್ಥಾನಮಾನ ಇದೆ. ಅವಳು ತಾಯಿಯಂತೆ ಪೂಜಿತಳಾಗ್ತಾಳೆ, ಆದರೆ ಅವಳು ತಾಯಿಯಂತೆ ಇರಬೇಕು. ಅವಳು ವೇಷೆಯಂತೆ ಭೋಗಾಸಕ್ತಳಾಗಿದ್ದರೆ ಅವಳು ತಾಯಿ ಆಗಾಗೆ ಆಗ್ತಾಳೆ. ಹಿಂದಿನ ಹೆಣ್ಮಕ್ಳಿಗೆ ಮಕ್ಕಳೇ ಬೇಡ, ಇದ್ದಾಗ ಕೂಡ ಒಂದೇ ಸಾಕು, ಈ ರೀತಿಯಾಗಿರುವಂಥ ಪ್ರವೃತ್ತಿ ಇದು ತಾಯ್ತನವೇ. ದೋಷ ಗಂಡನಲ್ಲಿದ್ದರೂ ಕೂಡ ಅವನು ದೋಷಿಯೇ, ಹೆಣ್ಣಿನಲ್ಲಿಯೂ ದೋಷ ಇದ್ದರೂ ಕೂಡ ಅವಳು ದೋಷಿಯೇ. ಯಾರಿಗೂ ಕೂಡ ನಿಯಮ ಬಾಹಿರವಾದ, ಕಾನೂನು ಬಾಹಿರವಾದ ಪೂರ್ತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯತೆ ಇಲ್ಲ. ಮನುಷ್ಯನಿಗೆ ಸ್ವಾತಂತ್ರ್ಯ ಇಲ್ಲ ಮಾತು ಬೇರೆ,
ಆದರೆ ಆದರ ಮರ್ಯಾದೆ ಸಿಗಬೇಕಾಗಿದ್ದರೆ, ನಾನು ಪೂಜನೀಯನಾಗಬೇಕಾಗಿದ್ದರೆ ನನ್ನಲ್ಲಿ ಗುಣಗಳನ್ನು ನಾವು ಸಂಪಾದನೆ ಮಾಡ್ಕೊಂಡು ಬರಬೇಕಾಗ್ತದೆ. ಆ ಗುಣಗಳ ಉಪಾಸನೆ ಇವತ್ತು ಇದೆ. ಆ ಗುಣಗಳನ್ನು ನಾವು ನಮ್ಮ ಹತ್ರ ತಂದ್ಕೊಂಡು ಬರ್ತೇವೆ. ದಿನಕ್ಕೊಂದು ಯಾವ ನಟಿಯರಂತೆ ವೇಷ ಧರಿಸೋಣ, ಯಾವ ನಟರಂತೆ ವೇಷ ಧರಿಸೋಣ, ವೀಕೆಂಡಿಗೆ ಎಲ್ಲಿ ಯಾವ ಪಬ್, ಯಾವ ಕ್ಲಬ್, ಯಾವ 5 ಸ್ಟಾರಿಗೆ ಹೋಗೋಣ, ಯಾವ ಮಂದಿರಕ್ಕೆ ಹೋಗೋಣ ಅಲ್ಲ. ಇದು ಜೀವನವೇ? ಪಾಶ್ಚಾತ್ಯ ಭೋಗವೃತ್ತಿಯನ್ನು ಸ್ವೀಕರಿಸಿ ಹೆಣ್ಣು ಹೆಣ್ತನದ ಆಧಾರವನ್ನು ಕಳೆದುಕೊಂಡಿದ್ದಾಳೆ. ಗಂಡು ತಾನು ಆಧಾರ ಕೊಡುವುದನ್ನು ಮರೆತಿದ್ದಾನೆ. ಇದು ಸರಿಯಲ್ಲ ಅಂತಿಕೊಂಡಂತನ್ನು ತಿಳಿಸುವುದಕ್ಕೋಸ್ಕರ ಭಗವಂತ ಹೇಳ್ತಾನೆ, ನಾನು ಶ್ರೀಮಾನ್. ನನ್ನ ಹೆಂಡತಿಯನ್ನು ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ ನಾನು ಅನ್ನೋದನ್ನು ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ಶ್ರೀ ಕಾಂತಿ ಅಸ್ಯ ಅಸ್ತಿ ಇತಿ ಶ್ರೀಮಾನ್. ನಾನು ಸ್ವಾಭಾವಿಕ ಸುಂದರ ಪರಮಾತ್ಮ. ಜಗತ್ತಿನಲ್ಲಿ ಶ್ರೀ ಶಬ್ದ ಅಂತಕೊಂಡಂತಂದರೆ ಜಗತ್ತಿನಲ್ಲಿ ಎಷ್ಟೆಷ್ಟು ಸೌಂದರ್ಯ ಇದೆ ಅದು ಶ್ರೀ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಒಳ್ಳೆಯ ಪರ್ಸ್ನಾಲಿಟಿ ಇದೆ, ಕಾಂತಿ ಇದೆ, ಅದು ಶ್ರೀ. ಆದರೆ ಆಯಾ ವಸ್ತುಗಳಿಗೆ ಸೌಂದರ್ಯ, ಕಾಂತಿ, ವೈಶಿಷ್ಟ್ಯಗಳನ್ನು ಕೊಡುವ ನಿಯಾಮಕನಾದ್ದರಿಂದಾಗಿ ಭಗವಂತನಿಗೆ ಶ್ರೀಮಾನ್ ಅಂತ ತಿಳ್ಕೊಂಡಂತ ಹೆಸರು. ಅನ್ಯೇಷಾಂ ಸುಂದರಾಣಂ ಕಾಂತಿಮತಾಂಚ ಪದಾರ್ಥಾನಾಂ ಶ್ರೀಶಬ್ದವಾಚ್ಯಂ ಸೌಂದರ್ಯಂ ಕಾಂತಿಮತ್ವಂಚ ನಿಯಮ್ಯತಾ ಸಂಬಂಧೇನ ಅಸ್ಯ ಅಸ್ತೀತಿ ಶ್ರೀಮಾನ್ ಅಂತದ್ದು ವಿವರಣೆ ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಶ್ರೀಮಾನ್ ಶ್ರೀ ಅಂತಿಕೊಂಡಂತಾಳೆ ಅಂದರೆ ಶ್ರೇಷ್ಠವಾದ ವೇದ ಮಾತೆ ಮಹಾಲಕ್ಷ್ಮಿ ಇಂದ ಸತತವಾಗಿ ಭಗವಂತ ಸ್ತುತಿಸಲ್ಪಡ್ತಾನೆ ಅಂತನ್ನುವ ಒಂದು ಸಂದರ್ಭವನ್ನು ಕೊಟ್ಟು ವೇದಸ್ತುತನಾದ್ದರಿಂದ ಇವನು ಶ್ರೀಮಂತ ಶ್ರೀಮಾನ್ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇದಲ್ಲದೆ ಇನ್ನೂ 3 ಸಲ ಬರುತ್ತೆ. ಒಟ್ಟು ಶ್ರೀಮಾನ್ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ 4 ಸಲ ಬರ್ತದೆ. ಆಗ ಯಾವ ಅರ್ಥದಲ್ಲಿ ವೇದ ಪರಮಾತ್ಮನನ್ನು ಶ್ರೀಮಾನ್ ಅಂತ ಹೇಳ್ತಾರೆ? ವೇದಸ್ತುತನಾದ್ದರಿಂದಾಗಿ, ವೈದಿಕ ವೇದ್ಯನಾದ್ದರಿಂದಾಗಿ ಸಕಲ ವೇದಗಳಿಂದ ಸ್ತುತ್ಯನಾದ್ದರಿಂದ ಭಗವಂತನಿಗೆ ಶ್ರೀಮಾನ್ ಅಂತನ್ನುವ ಒಂದು ಅಭಿಪ್ರಾಯವನ್ನು ಈ 22ನೇ ಬೃಹತಿ ಮಂತ್ರ, ಬೃಹತಿ ಸಹಸ್ರ ಮಂತ್ರ ನಮಗೆ ಕೊಡ್ತದೆ. ಸ್ವಸಾರೋ ಮಾತರಿಭ್ವರಿ ಮಾತರಿಭ್ವರಿ ರರಿಪ್ರಾಪತಿಂವೋ ಅಜ್ಞಾನಾಂ ಹಿನ್ವಂತಿ ಶವಸ ವರ್ಧಯಂತಿ ಚ ಧೇನೂನಾಂ ಇಶುದ್ಧ್ಯಸಿ ಓಂ. ಇಷ್ಟು ಮಹತ್ವ ಇದೆ. ಇದರ ನಂತರ ಬರುವ ಹೆಸರು ಕೇಶವ. ಕೇಶವ ಶ್ರೀಕೃಷ್ಣ. ಈ ಶ್ರೀಕೃಷ್ಣನಿಗೆ ಕೇಶವ ಕೇಶವ ಅಂತ ಯಾಕೆ ಹೆಸರು ಬಂತು? ಕ ಅಂದರೆ ಬ್ರಹ್ಮದೇವರು, ಈ ಅಂದರೆ ರುದ್ರದೇವರು, ಅವರಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಆದ್ದರಿಂದಾಗಿ ಅಥವಾ ಕಶ್ಚ ಈಶ್ಚ ಕೆ, ಈ ಅಂದರೆ ವಾಯುದೇವರು ಆಗ್ತದೆ,
ಅಥವಾ ಕ ಅಂದರೆ ವಾಯುದೇವರು ಬ್ರಹ್ಮದೇವರು ಆಗ್ತದೆ. ಈ ಅಂತಿಕೊಂಡಂತಂದರೆ ಗರುಡಶೇಷ ರುದ್ರರು ಆಗ್ತಾರೆ. ಅವರಿಗೆ ಶವ ಸುಖ, ಶವಸ್ ಅಂದರೆ ಸುಖ. ನಾನು 3 ದಿವಸದಿಂದ ಹೇಳ್ತಾ ಬಂದಿದ್ದೇನೆ. ವೈದಿಕ ಶಬ್ದದಲ್ಲಿ ಶವ ಅಂತಿಕೊಂಡಂತಂದರೆ ಸುಖ ಅಂತ ಅರ್ಥ, ಬಲ ಅಂತ ಅರ್ಥ. ಬ್ರಹ್ಮ ರುದ್ರಾದಿಗಳಿಗೆ ಅಂದರೆ ಬ್ರಹ್ಮ ವಾಯು ಗರುಡಶೇಷ ರುದ್ರಾದಿಗಳಿಗೆ ಯಾವ ಭಗವಂತ ಶವ ಸುಖ ಮತ್ತು ಬಲಗಳನ್ನು ಕೊಡ್ತಾನೆ, ಅಥವಾ ಯಾವನಿಂದಾಗಿ ಸುಖ ಬಲಗಳು ಇವೆಯೋ ಸಹ ಕೇಶವ. ಕಶ್ಚ ಈಶ್ಚ ಕೇ ತಯೋ ಶವ ಕೇಶವ ಅಂತ ತಿಳ್ಕೊಂಡಂತ ಹೇಳಿದ್ದ. ಈ ಕೇಶವನನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಮಂತ್ರ ಯಾವುದು ಅಂತ ತಿಳ್ಕೊಂಡಂತಂದರೆ, ತಾಂ ಸುತೆ ಕೀರ್ತಿಂ ಮಘವನ್ಮಹಿತ್ವಾ ನದಂ ಓದತೀನಾಂ ಯತ್ವಾ ಭೀತೆ ರೋದಸಿ ಅವ್ವ ಏತಾಂ ನದಂ ಯೋ ಯುವತೀನೋಂ. ಎಂಥ ಅದ್ಭುತ ರೀತಿಯಿಂದ ಮಂತ್ರವನ್ನು ಬೃಹತಿ ಸಹಸ್ರವನ್ನಾಗಿ ಸಂಪಾದನೆ ಮಾಡಿದ್ದಾರೆ ಅಂತ ತಿಳ್ಕೊಂಡಂತಂದರೆ ಮನಸ್ಸಿಗೆ ಬಹಳ ಆನಂದವಾಗ್ತದೆ, ತೃಪ್ತಿ ಆಗ್ತದೆ. ಹೇ ಮಘವನ್, ನೀನು ಜಗತ್ತಿಗೆ ಕೀರ್ತಿಯನ್ನು, ಭಗವನ್ ಅಂತಂದರೆ ಇಂದ್ರ, ಇದು ಐಶ್ವರ್ಯ ಅಂತಿಕೊಂಡಂತೆ ಪರಮೇಶ್ವರಿಂದ ಕೃತನಾಗಿರ್ತಕ್ಕಂಥ ಸ್ತ್ರೀಯರಿಯೇ ನೀನು ಇಂದ್ರಾದಿ ಸಕಲ ದೇವತೆಗಳಿಗೆ ಯಶಃ ಕೀರ್ತಿಯನ್ನು ಕೊಡ್ತಾ ಇರೋದರಿಂದಾಗಿ ನೀನು ಮಘವನ್ನಂತಿಕೊಂಡು ಅನಿಸ್ಕೊಳ್ತೀಯ. ಅಷ್ಟೇ ಅಲ್ಲ, ಮಗ ಅಂತಿಕೊಂಡಂತಂದರೆ ರಮಾಬ್ರಹ್ಮಾದಿಗಳು ಅವರಿಗೂ ಕೂಡ ಕೀರ್ತಿಯನ್ನು ಕೊಡ್ತೀಯ. ಆದ್ದರಿಂದಾಗಿ ನೀನು ಮಘವನ್ನಂತಿಕೊಂಡು ಅನಿಸ್ಕೊಳ್ತೀಯ. ಮಗ ಶಬ್ದಕ್ಕೆ ನಿಜವಾಗಿಯೂ ಕೀರ್ತಿ ಅಂತ ತಿಳ್ಕೊಂಡಂತ ಹೆಸರು. ಅದನ್ನು ರಮಾಬ್ರಹ್ಮಾದಿ ದೇವರಿಗೆ ಕೊಡುವುದರಿಂದಾಗಿ ಭಗವಂತನಿಗೆ ಮಘವನ್ ಅಂತ ತಿಳ್ಕೊಂಡಂತ ಹೆಸರು. ಪರಮಾತ್ಮ ನಿನ್ನಿಂದ ಪ್ರೇರಿತರಾದ ರುದ್ರದೇವರು ಯಾವಾಗ ಪ್ರಳಯವನ್ನು ಮಾಡಲಿಕ್ಕೆ ಹೊರಡ್ತಾರೆ, ಯತ್ ಭೀತೆ ರೋದಸಿ, ಆ ಪ್ರಳಯಕಾರಿಯಾದ ರುದ್ರದೇವರಿಂದ ಅಂಜಿದ ರೋದಸಿ ಆಕಾಶ ಮತ್ತು ಪೃಥ್ವಿಗಳು, ಗಣಪತಿ ಮತ್ತು ಭೂದೇವಿ ಅಥವಾ ಧರಾದೇವಿ ಯಾವಾಗ ರೋದಸ್ ಭೀತೆ ಭಯಭೀತರಾಗ್ತಾರೆ, ತ್ವಾಂ ಅವ್ಯಯೇತಾಂ, ಆಗ ನಿನಗೆ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ತೇ ಕೀರ್ತಿಂಸು, ನಿನ್ನ ಕೀರ್ತಿಯನ್ನು ವಿಸ್ತಾರವಾಗಿ ಮಾಡ್ತಾರೆ, ಜಗತ್ತಿಗೆ ತಿಳಿಸ್ಕೊಡ್ತಾರೆ. ಸ್ತೋತ್ರ ಮಾಡ್ತಾ 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 ಮಹಿತ್ವ, ನಿನ್ನ ಮಹಿಮೆಯನ್ನು ಕೂಡ ಅವರು ಜಗತ್ತಿನಲ್ಲಿ ಬೆಳೆಸ್ತಾರೆ. ಇಂಥವರಿಗೆ ರಕ್ಷಣೆಗಾಗಿ ನಿಂತುಕೊಂಡಿರ್ತಕ್ಕಂತಹ ಓದತೀನಾಂ ನದಂ, ವೇದ ಮಂತ್ರಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರು ನಿನ್ನ ಆಶ್ರಯವನ್ನು ಪಡೆದಿದ್ದಾರೆ.
ಆದ್ದರಿಂದಾಗಿ ನಿನಗೆ ಕೇಶವ ಅಂತ ತಿಳ್ಕೊಂಡಂತ ಹೆಸರು. ಯಾಕೆ? ಶವಸ್ ಅಂತ ಹೇಳೋ ಸುಖ ಮತ್ತು ಬಲ. ನಿನ್ನನ್ನು ಹೊಗಳುವ ದ್ಯಾವ ಪ್ರತಿಭೆಗಳಿಗೆ, ಆಕಾಶ ಮತ್ತು ಪೃಥ್ವಿಗಳಿಗೆ ನೀನು ಅಭಯವನ್ನು ಕೊಡ್ತಿ. ರುದ್ರದೇವರು ನಿಮ್ಮನ್ನು ನಾಶಪಡಿಸುವುದಿಲ್ಲ ಹೊರತು ಉಪಸಂಹಾರ ಮಾಡ್ತಾರೆ. ನಿಮ್ಮ ಮೂಲ ರೂಪಕ್ಕೆ ನಿಮ್ಮನ್ನು ಕಳಿಸ್ಕೊಡ್ತಾರೆ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನನ್ನು ಈ ರೀತಿಯಾಗಿರ್ತಕ್ಕಂಥ ಹೊಗಳುತ್ತಾರೆ. ನಿನ್ನ ಕೀರ್ತಿಯನ್ನು ಜಗತ್ತಿನಲ್ಲಿ ಬೆಳೆಸ್ತಾರೆ. ವಾಯುದೇವರು ಅವರನ್ನು ಅನುಗ್ರಹಿಸ್ತಾರೆ. ಅಂಥವರಿಗೆ ನೀನು ಆಶ್ರಯನಾಗಿದ್ದಿ. ನದಂ ಯೋ ಯುವತೇನೋ ನದಂ ಓದತೇನಾಂ, ಎರಡೆರಡು ಸಲ. ಅಂದರೆ ಕಶ್ಚ ಈಶಶ್ಚ, ಇವರಿಗೆ ಪೃಥ್ವಿ ಮತ್ತು ಆಕಾಶಗಳಿಗೆ ಆಶ್ರಯವನ್ನು ಕೊಡುವ ವಾಯುದೇವರು. ಯಾರಿಂದ ಭಯಭೀತರಾದಾಗ ನೀವು ಯಾವ ರುದ್ರದೇವರಿಗೆ ಹೇಳಿ ಅವರ ಭಯವನ್ನು ದೂರ ಮಾಡ್ತೀರಿ. ಈ ಅವರಿಗೆ ಜ್ಞಾನ ಮತ್ತು ಸುಖ ಮತ್ತು ಬಲಗಳನ್ನು ಕೊಡ್ತಕ್ಕಂಥ ವ್ಯಕ್ತಿ ಕೇಶವ. ಅಂದರೆ ಜಗತ್ತನ್ನೇ ತಮ್ಮ ಪೃಥ್ವಿಯನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡಿರೋದು ಆಕಾಶ ಪೃಥ್ವಿಗಳು ರುದ್ರದೇವರಿಂದ ಭಯಭೀತರಾದಾಗ ಆ ರುದ್ರದೇವರನ್ನು ಮತ್ತು ಅವರಿಗೆ ಆಶ್ರಯದಾತನು ತಂದೆಯೂ ಆದ ವಾಯುದೇವರನ್ನು, ಬ್ರಹ್ಮದೇವರನ್ನು ನಿಯಮನ ಮಾಡುವ ಮಹಾನ್ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ನೀನು. ಆದ್ದರಿಂದಾಗಿ ನಿನಗೆ ಕೇಶವ ಕೇಶವ ಅಂತೇಳಿ ಕರೀತಾರೆ. ಕೇಶವಾಯ ನಮಃ ಅನ್ನುವಾಗಲೇ ನೆನಪಿಗೆ ಬರಬೇಕು. ಬ್ರಹ್ಮರುದ್ರಾದಿಗಳಿಗೆ ಸ್ವಾಮಿಯಾಗಿ ಅವರನ್ನು ರಕ್ಷಿಸಿರ್ತಕ್ಕಂಥ ಪರಮಾತ್ಮ ನನ್ನನ್ನು ರಕ್ಷಿಸ್ತಾನೆ ಅಂತಿಕೊಂಡಂತನ್ನೋ ಒಂದು ಚಿಂತನೆ ನಮ್ಮಲ್ಲಿ ಇರಬೇಕಾಗ್ತದೆ. ಅವರನ್ನು ರಕ್ಷಿಸಿದ ನಿನ್ನ ಕೀರ್ತಿ ಅಪರಂಪಾರಿದೆ. ಪರಮಾತ್ಮನಿಗೆ ಕೇಶ ಅಂತಿಕೊಂಡಂತ ಹೇಳಿ ಕೇಶವ ಈ ರೀತಿಯ ವಿಭಾಗ ಮಾಡಿ, ಕೇಶ ಶಬ್ದದಿಂದ ಅವನ ಕೂದಲುಗಳು, ಅವನ ಉಗುರುಗಳು, ಆನಂತರ ಅವನ ಶ್ಮಶ್ರುಗಳು ನಾವು ನಮ್ಮ ದೇಹದಿಂದ ಕಿತ್ತಿ ಹಾಕ್ತೇವೆ. ಆದರೆ ಪರಮಾತ್ಮ ತನ್ನ ಕೂದಲುಗಳನ್ನು ಕತ್ತರಿಸೋದಿಲ್ಲ, ತನ್ನ ಉಗುರುಗಳನ್ನು ಕತ್ತರಿಸೋದಿಲ್ಲ. ಯಾಕೆ? ಅವುಗಳಿಗೂ ಭಗವಂತನಿಗೂ ಭೇದ ಇಲ್ಲ. ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ, ಪರಮಾತ್ಮನಿಗೂ ಪರಮಾತ್ಮನ ಶರೀರಕ್ಕೂ, ಪರಮಾತ್ಮನಿಗೂ ಪರಮನ ಅವಯವಗಳಿಗೂ, ಪರಮಾತ್ಮನಿಗೂ ಅವನ ಶರೀರದಲ್ಲಿರ್ತಕ್ಕಂತಹ ಏನೇನು ಅವಯವದ ಅಂಗಗಳಿವೆ ಅಂತಿವೆ ಇವೆಲ್ಲವೂ ಕೂಡ ಆನಂದ ಪರಿಪೂರ್ಣವಾದುದರಿಂದಾಗಿ ಪರಮಾತ್ಮನಿಗೆ ಕೇಶವ ಕೇಶವ ಅಂತಕೊಂಡು ಹೇಳಿ ಕೇಶವನ್ನು ಉಪಲಕ್ಷಣವಾಗಿಟ್ಟುಕೊಂಡು ಆನಂದ, ಅವೆಲ್ಲವೂ ಆನಂದ ಪರಿಪೂರ್ಣ ಅಂತ ನಾವು ತೋರಿಸೋದಕ್ಕೋಸ್ಕರ ಕೇಶವ ಅಂತಕೊಂಡಂತೇಳಿ ಪರಮಾತ್ಮನಿಗೆ ಹೆಸರು. ಆನಂದ ಶ್ಮಶ್ರು ಆನಂದಕೇಶ ಆಪಾದನಕಾತ್ ಏವ ಸ ಏವ ಆನಂದ ಅಂಥೇಳಿ ಭಾಗವತದ 10ನೇ ಸ್ಕಂದದ 82ನೇ ಅಧ್ಯಾಯದ 49ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಆಚಾರ್ಯರು ಪರಮಾತ್ಮನಿಗೆ
ಅವನ ಸಂಪೂರ್ಣ ಉಗುರು ಕೂದಲು ಸಹಿತ ಆನಂದ ಪರಿಪೂರ್ಣವಾಗಿವೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಪರಮಾತ್ಮನಿಗೂ ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನ ಶರೀರದಲ್ಲಿರ್ತಕ್ಕಂತಹ ಭಾಗಗಳಿಗೂ ಕೂಡ ನೇಹ ನಾನಾಸ್ತ ಕೆಂಚನ ಸ್ವಗತ ಭೇದ ಇಲ್ಲ ಅನ್ನುವುದನ್ನು ವ್ಯಕ್ತಪಡಿಸುತ್ತದೆ ಈ ಕೇಶವ ಅಂತನ್ನುವ ಶಬ್ದ. ಯತಃ ಪ್ರಾಣ್ಯಾದಿಶಕ್ತಿಮಾನ್ ಕೇಶಾದಿಷ್ಟುಪಿ ಸರ್ವತ್ರ ಅಂತೇಳಿ ಗೀತಾ ಭಾಷ್ಯದ 13ನೇ ಅಧ್ಯಾಯದ 14ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳ್ತಾ, ಕೃಷ್ಣ ಅವತಾರವೇ ಶ್ರೀಕೃಷ್ಣ, ದೇವರ ಬಿಳಿ ಕೂದಲಿನ ಅವತಾರವೇ ಬಲರಾಮ ಅಂತೇಳಿ ವರ್ಣನೆ ಮಾಡ್ತಾರೆ. ಸತ್ಯಸಂಧರು ವ್ಯಾಖ್ಯಾನ ಮಾಡುವಾಗ ತಿಳಿಸ್ತಾರೆ, ಕೇಶೋ ಶುಕ್ಲ ಕೃಷ್ಣ ಕೇಶೋ ವರ್ತಯತಿ ಭೂಮೌ ಇತಿ ಕೇಶವ. ಪರಮಾತ್ಮ ತನ್ನ ಶುಕ್ಲ ಕೇಶದಿಂದ ಬಲರಾಮನಾಗಿ, ಕೃಷ್ಣ ಕೇಶದಿಂದ ಶ್ರೀಕೃಷ್ಣನಾಗಿ ಭೂಮಿಯಲ್ಲಿ ಅವತರಿಸುತ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಕೇಶವ ಅಂತೇಳಿ ಹೆಸರು. ವಾಲ್ಮೀಕಿ ರಾಮಾಯಣ ಹೇಳ್ತಾರೆ, ಕೇಶೇನ ಕೃಷ್ಣ ರೂಪೇಸನ್ ಜಗತಿ ವರ್ತತೆ ಇತಿ ಕೇಶವ. ಸತ್ಯಸಂಧರು ಹೇಳ್ತಾರೆ, ಕೇಶೇನ ಕೃಷ್ಣ ಕೇಶೇನ ಗಂಧಯತಿ ದೈತ್ಯಾನಿದುವ ವಾಗತಿ ಗಂಧನಯೋ ಇತಿ ದೈತ್ಯಾನ್. ಪರಮಾತ್ಮ ಕೃಷ್ಣನಾಗಿ ಯಾವ ಅಸುರನ್ನು ಕೊಲ್ತಾನೆ ಅವರನ್ನು ತನ್ನ ಸುಗಂಧದಿಂದ ಯುಕ್ತರನ್ನಾಗಿ ಮಾಡ್ತಾನಂತ. ಹೌದು, ಪರಮಾತ್ಮ ಪೂತನಿಯನ್ನು ಸಂಹಾರ ಮಾಡಿದ. ಪೂತನಿಯ ವಿಶಾಲ ಶರೀರವನ್ನು ಕಟ್ ಮಾಡಿ 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 6 ತಿಂಗಳು ಅದನ್ನು ಸುಟ್ಟಾಕ್ಬೇಕಾದ್ರೆ 6 ತಿಂಗಳು ಹಿಡಿತಂತೆ, ಅಂಥ ವಿಶಾಲ ಶರೀರ. ಆದರೆ ಅವಳ ಶವದ ಸುಡುವ ಹೊಗೆಯಿಂದ ಜಗತ್ತಿನ ಎಲ್ಲ ಕಡೆಗೆ ಸುಗಂಧ ಬರ್ತಿತ್ತಂತೆ. ಅಂದರೆ ತನ್ನ ಸಂಬಂಧದಿಂದ ಇರತಕ್ಕಂಥ ದೇವತೆಗಳಿಗೆ, ಋಷಿಗಳಿಗೆ, ಇತ್ಯಾದಿಗಳಿಗೆ ನಮಗೆ ಪರಮಾತ್ಮ ತನ್ನ ಸುಗಂಧ ಕೊಟ್ಟಂತೆ ಶತ್ರುಗಳನ್ನು ಕೂಡ ಅಸುರನ್ನು ಕೊಂದು ತನ್ನ ಸಂಪರ್ಕಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಅವರ ಶರೀರ ಸುಗಂಧಿತವನ್ನಾಗಿ ಮಾಡ್ತಾನಂತೆ ಪರಮಾತ್ಮ. ಸತ್ಯಸಂಧರು ಈ ಮಾತನ್ನು ನಮಗೆ ತಿಳಿಸ್ತಾರೆ. ಕೇಶಿವದಾತ್ ಕೇಶವ. ಕೇಶಿ ಅಂತನ್ನೋ ದೈತ್ಯನನ್ನು ಸಂಹಾರ ಮಾಡಿದ್ದರಿಂದಾಗಿ ಭಗವಂತನಿಗೆ ಕೇಶವ ಕೇಶವ ಅಂತ ಹೆಸರು. ಯಸ್ಮಾತ್ ತ್ವಯೈವ ದುಷ್ಟಾತ್ಮ ಹತಕೇಶಿ ಜನಾರ್ದನ ತಸ್ಮಾತ್ ಕೇಶವನಾಮ್ನಾತ್ವಂ ಲೋಕೆ ಖ್ಯಾತಿಂ ಗಮಿಷ್ಯತಿ ಅಂತನ್ನುವ ಪುರಾಣ ಈ ಮಾತನ್ನು ನಮಗೆ ತಿಳಿಸಿಕೊಡ್ತದೆ. ಕಸ್ಯ ಬ್ರಹ್ಮಣಃ ಈಶಃ ಕೇಶಃ. ಪರಮಾತ್ಮನ ಕೇಶ ಅಂದರೆ ಅವನ ಕೂದಲುಗಳು ಸಹಿತ ವಹ ಜ್ಞಾನರೂಪಿಯಾಗಿದೆ. ಹೇ ಗತ್ಯರ್ಥ ತೇತೆ ಜ್ಞಾನಾರ್ಥನ ವಾ ಗತಿಗಂಧನೆಯೋ. ಅಂದರೆ ಪರಮಾತ್ಮನು ಪರಮಾತ್ಮನ ಶರೀರ, ಪರಮಾತ್ಮನ ಶರೀರದ ಅಂಗಗಳು, ಅವಯವಗಳು, ಶರೀರದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಇವೆಲ್ಲವೂ ಕೂಡ ಜ್ಞಾನಾನಂದ ಸ್ವರೂಪವಾಗಿವೆ ಅನ್ನೋದನ್ನು ಕೇಶವ ಅಂತಿಕೊಂಡಂಥೇಳಿ ಅನ್ನುವ ವ್ಯಾಖ್ಯಾನವನ್ನು ಕೂಡ ಮಾಡ್ತಾರೆ. ತಾತ್ಪರ್ಯ ಇಷ್ಟೇ, ಪರಮಾತ್ಮ ಅದ್ಭುತವಾಗಿರ್ತಕ್ಕಂತಹ ಉಪಕಾರಕ. ಪೂತನೆಯ ಶರೀರದಿಂದ ಸುಗಂಧ ಬಂದರೆ
ಆ ದೇವರನ್ನು ನಾವು ಹೃದಯದಲ್ಲಿಟ್ಟುಕೊಂಡಾಗ ದಿನಾಲು ಎಲ್ಲವನ್ನು ಮರೆತು ಕೇವಲ ಭಗವಂತನನ್ನು, ಕೃಷ್ಣ, ರಾಮ ಇವುಗಳನ್ನು ನೆನೆಸ್ತಾ 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 ಮನಸ್ಸು ಏಕಾಗ್ರವಾದಾಗ ಆಗ ನಿಮಗೆ ಒಳ್ಳೆಯ ಸುಗಂಧದ ಅನುಭವ ಆಗ್ತದೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಕೂಡ ಸುಗಂಧ ಬೆಳೆಸ್ತದೆ. ಉದ್ಬತ್ತಿ ಹೆಚ್ಚುವ ಕಾರಣವಿಲ್ಲ. ಯಾಕೆ? ಒಳ್ಳೆಯ ಸುಗಂಧ ಶರೀರದ ಪರಮಾತ್ಮ ನನ್ನ ಮನಸ್ಸಿನಲ್ಲಿ ಸ್ಥಿರನಾದಾಗ ನನ್ನನ್ನು ಸುಗಂಧಿತನನ್ನಾಗಿ ಮಾಡೋದಿಲ್ವೇ? ನಮ್ಮ ಪರಿಸರವನ್ನು ಸುಗಂಧಿತವನ್ನಾಗಿ ಮಾಡೋದಿಲ್ವೇ? ದೇವಾಲಯದಲ್ಲಿ ಊದಿ ಬತ್ತಿ ಹಚ್ಚದೇ ಇದ್ದರೂ ಕೂಡ ಒಂದು ರೀತಿಯಾದ ಸುಗಂಧ ಇರ್ತದೆ. ಅದನ್ನು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಬಂದಾಕ್ಷಣಕ್ಕೆ ಏನೋ ಒಂದು ರೀತಿ ಆಗಿರತಕ್ಕಂಥ ಆನಂದ ಆಗ್ತದೆ. ನಮ್ಮ ವಿದ್ಯಾಪೀಠದಲ್ಲಿ ವೆಂಕಟೇಶ ದೇವರು, ಶ್ರೀದೇವಿ ಭೂದೇವಿ, ಹನುಮ ಭೀಮ ಮಧ್ವರು 10 ಜನ ಗುರುಗಳ ಬೃಂದಾವನ ಇದೆ. ಬಂದವರೆಲ್ಲರೂ ಹೇಳ್ತಾರೆ, ಇಲ್ಲಿ ಏನೋ ಒಂದು ವಾತಾವರಣ ಇದೆ, ಇಲ್ಲಿ ವಾತಾವರಣದ ಏನೋ ಸುಗಂಧ ಇದೆ, ಆನಂದ ಆಗ್ತದೆ, ನಮ್ಮದೆಲ್ಲ ಕಷ್ಟಗಳು ದೂರವಾದುವಂಥ ಅನುಭವ ಬರ್ತದೆ ಅಂತೇಳಿ ಎಷ್ಟೋ ಜನ ಎಷ್ಟೋ ಸಲ ಒಂದು 10 ನಿಮಿಷ ಅರ್ಧ ಗಂಟೆ ಕೂತು ಹೋಗ್ತಾರೆ. ಯಾಕಂದರೆ ಅವರು ದೇವರಲ್ಲಿ ಏಕಾಗ್ರರಾಗಿದ್ದಾರೆ ಅಂತ ಅವರಿಗೆ ಅನುಭವ ಬರ್ತಾ ಇದೆ. ಆದ್ದರಿಂದಾಗಿ ಪರಮಾತ್ಮ ತಾನು ತನ್ನ ಅವಯವಗಳಿಂದಲೂ ಕೂಡ ಜಗತ್ತಿಗೆ ಸುಗಂಧ ಮತ್ತು ಜ್ಞಾನ ವಾ ಗತಿಗಂಧನೆಯೋ ಸುಗಂಧವನ್ನು ಮತ್ತು ಜ್ಞಾನವನ್ನು ಪರಮಾತ್ಮ ಜಗತ್ತಿಗೆ ಕೊಡ್ತಾನೆ. ಜ್ಞಾನ ಕೊಟ್ಟ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಕೇಶವ ಕೇಶವ ಅಂತ ತಿಳ್ಕೊಂಡಂತ ಹೆಸರು. ಈ ರೀತಿಯಾಗಿ ಭಗವಂತ ಸ್ವಾಭಾವಿಕವಾದ ಕಾಂತಿಯಿಂದ ಯುಕ್ತನಾದ್ದರಿಂದ ಶ್ರೀಮಾನ್, ಸ್ವತಃ ಜ್ಞಾನಾನಂದ ಸ್ವರೂಪಿಯಾದ್ದರಿಂದಾಗಿ ಕೇಶವ. ಇಂತಹ ಪರಮಾತ್ಮ ನಮಗೂ ಮಹಾಲಕ್ಷ್ಮಿ ಇತ್ಯಾದಿ ತನ್ನ ಅತಿ ಸಮೀಪದ ಭಕ್ತರಿಗೂ ಪರಮಾತ್ಮ ಯಾವಾಗಲೂ ಆನಂದದಾಯಕನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ಶ್ರೀಮಾನ್ ಮತ್ತು ಕೇಶವ ಅಂತಿಕೊಂಡಂತ ಹೇಳಿ ಚಿಂತನೆ ಮಾಡೋಣ. ಆದರೆ ಇಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಕ್ರಮ, ಕೇಶವದ ಸಾಕ್ಷಾತ್ ಅರ್ಥವನ್ನು ಹೇಳುವ ಬದಲಾಗಿ ವೇದ ಮಂತ್ರ ತಾಂ ಸುತೆ ಕೀರ್ತಿಂ ಭಗವನ್ಮಹಿತ್ವಾ ನದಮ್ಮ ಓದತೇನಾಂ ಯತ್ವಾ ಭೀತೆ ರೋದಸೆ ಅವ್ವಯೇತಾಂ ನದಂ ಯೋ ಯುವತೀನಾಂ. ಕಷ್ಟಕ್ಕೆ ಸಿಲುಕಿದ ರುದ್ರದೇವರಿಂದ ಭೀತರಾದ ಆಕಾಶ ಅಭಿಮಾನಿ ಗಣಪತಿ, ಭೂಮಿ ಅಭಿಮಾನಿ ಧರಾದೇವಿ ಮತ್ತು ಶನೈಶ್ವರರು ಯಾವಾಗ ಪರಮಾತ್ಮನನ್ನು ರಕ್ಷಣೆ ಮಾಡು ಅಂತಿಕೊಂಡಂತೇಳಿ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ, ಆ ವೇದ ಮಂತ್ರಗಳು ಪರಮಾತ್ಮನ ಮಹಿಮೆಯನ್ನು ಜಗತ್ತಿನಲ್ಲಿ ಎಲ್ಲ ಕಡೆಗೆ ಪಸರಿಸಿದಾಗ ಪರಮಾತ್ಮ ತಾನು ರಮಾಬ್ರಹ್ಮಾದಿಗಳಿಗೆ ಅಷ್ಟೇ ಅಲ್ಲ, ಗರುಡಶೇಷ ರುದ್ರಾದಿಗಳಿಗೂ ಕೂಡ ನಿಯಾಮಕನು, ಅವರಿಗೂ ಸುಖ ಜ್ಞಾನ ಕೊಡ್ತಕ್ಕಂಥವನು. ಅಂಥ ಪರಮಾತ್ಮ ನಮಗೂ ಸುಖ ಜ್ಞಾನ ಕೊಡ್ತಾನೆ. ಯಾಕೆ? ಅವನ ಶರೀರವೇ ಸುಖ ಜ್ಞಾನಾತ್ಮಕವಾಗಿದೆ. ಇಂಥ ಕೇಶವನನ್ನು ನಾವು ಉಪಾಸನೆ ಮಾಡಬೇಕು ಅಂತಕೊಂಡಂತಂದ ಈ ಒಂದು ಬೇರೆ ಒಂದು ವಿಶಿಷ್ಟ ಕ್ರಮದಿಂದ ವೇದ ನಮಗೆ ತಿಳಿಸ್ತದೆ. ಈ ಜೊತೆಗೆ ನಮಗೂ ಅಭಯವನ್ನು ಕೂಡ ಕೊಡ್ತದೆ. ಯಾಕೆ ನಾವು ಅಂಜಬೇಕು? ಕೇಶವ ನಾಮಕರ್ತಕ್ಕಂಥ ಪರಮಾತ್ಮ ನಮ್ಮ ಶರೀರದಲ್ಲಿದ್ದು ನಮಗೆಲ್ಲ ಶತ್ರುಗಳಿಂದ ರಕ್ಷಣೆ ಕೊಡ್ತಾನೆ. ಬರೀ ಪೃಥ್ವಿ ಮತ್ತು
ಭೂಮಿ ಮತ್ತು ಪೃಥ್ವಿ ಮತ್ತು ಆಕಾಶ ಅಲ್ಲ, ಮಧ್ಯದಲ್ಲಿದ್ದ ನಮಗೂ ರಕ್ಷಣೆ ಕೊಟ್ಟು ಜ್ಞಾನಾನಂದ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವ್ಯಾಕೆ ಅಂಜಬೇಕು? ಚಿಂತನೆ ಮಾಡೋಣ, ಭಗವಂತನ ಸ್ತೋತ್ರ ಮಾಡೋಣ. ಇದೇ ರೀತಿ ಮುಂದಿನ ಪರಮಾತ್ಮನ ಹೆಸರುಗಳಲ್ಲಿರುವ ವೈಶಿಷ್ಟ್ಯಗಳ ಚಿಂತನೆಯನ್ನು ಮಾಡೋಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಂ.